ಪ್ರಮುಖ 5 ವಿಚಾರಗಳಲ್ಲಿ ನಮ್ಮ ಮೊದಲನೆಯ ಸುದ್ದಿ ಡಬ್ಬಿಯಲ್ಲಿರುವಂತಹ ಆ ಸುದ್ದಿ ಯಾವುದು ಆ ವಿಚಾರವನ್ನ ನೋಡೋಣ. ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿಯಾಗಿ ಭೇಟಿಯನ್ನ ಆಡಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ 48 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿರೋದು. ಇವತ್ತು ಭ್ರಷ್ಟರಿಗೆ ಬೆಳ್ಳಂಬೆಳಗ್ಗೆ ಸರಿಯಾಗಿ ಚಳಿ ಬಿಡಿಸುವಂತಹ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಬೆಂಗಳೂರು ಸೇರಿದಂತೆ ದಾವಣಗೆರೆ, ಚಿತ್ರದುರ್ಗ, ಬೀದರ್, ಕೊಪ್ಪಳದಲ್ಲಿ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಧಾರವಾಡ, ರಾಮನಗರದಲ್ಲೂ ಕೂಡ ಭರ್ಜರಿ ಭೇಟಿಯನ್ನ ನಡೆಸಿದ್ರು ಲೋಕಾಯುಕ್ತ ಅಧಿಕಾರಿಗಳು. ಇವತ್ತು ಅಷ್ಟು ಮಾತ್ರ ಅಲ್ಲ, ಈ ಸಾಕಷ್ಟು ಹಣವನ್ನ ವಶಪಡಿಸಿಕೊಂಡಿದ್ದಾರೆ, ಚಿನ್ನಾಭರಣಗಳನ್ನ ವಶಪಡಿಸಿಕೊಂಡಿದ್ದಾರೆ. ಪ್ರಮುಖವಾಗಿ ಚನ್ನಗಿರಿ ತಾಲೂಕಿನ RF ಫಾರೆಸ್ಟ್ ಆಫೀಸರ್ ಸತೀಶ್ ಅವರ ಮನೆ ಮೇಲೆ ದಾಳಿಯಾದಂತಹ ಸಂದರ್ಭದಲ್ಲಿ ಹೊಳಲ್ಕೆರೆ ಸಣ್ಣ ನೀರಾವರಿ ಇಂಜಿನಿಯರ್ ಮಹೇಶ್ ಮನೆ ಮೇಲೆ ದಾಳಿಯಾಗುತ್ತೆ. ಈ ಕೆ ಮಹೇಶ್ ಅವರ ಪತ್ನಿ BBMPಯ AE H ಭಾರತಿ ಅವರ ದಾವಣಗೆರೆ ಮನೆ ಮೇಲೆ ದಾಳಿ ಮಾಡ್ತಾರೆ ಅಧಿಕಾರಿಗಳು. ಬೀದರ್ನ ಹೆಡ್ ಕಾನ್ಸ್ಟೇಬಲ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸ್ತಾರೆ. ಹುಮನಾಬಾದ್ ಹಾಗೆ ಹುಚಕನಹಳ್ಳಿ ಗ್ರಾಮದ ಮನೆ ಮೇಲೆ ರೇಡ್ ಆಗುತ್ತೆ. ಕೊಪ್ಪಳದಲ್ಲಿ ನಿರ್ಮಿತಿ ಕೇಂದ್ರದ ಕಚೇರಿಯ ವ್ಯವಸ್ಥಾಪಕರ ಮನೆ ಮೇಲೂ ದಾಳಿಯಾಗಿದೆ. ಬೆಂಗಳೂರಿನಲ್ಲಿ ಪ್ರಮುಖವಾಗಿ 6ಕ್ಕೂ ಹೆಚ್ಚು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸುತ್ತಾರೆ. ಮಹದೇವಪುರ ವಲಯದ RI ನಟರಾಜ್ ಮನೆ ಮೇಲೆ ದಾಳಿಯಾಗುತ್ತೆ. ನಟರಾಜ್ ಅವರ ಬನಶಂಕರಿಯ ನಿವಾಸದ ಮೇಲೂ ದಾಳಿಯಾಗುತ್ತೆ. ಈ ಹಿಂದೆಯೇ ಲಂಚ ಪಡೆಯುವಾಗ ಟ್ರ್ಯಾಪ್ ಆಗಿರ್ತಾರೆ ಇದೇ BBMPಯ RI ನಟರಾಜ್. ಇನ್ನು ಮತ್ತೊಂದು ಕಡೆಗೆ ಬೀದರ್ನಲ್ಲಿ DYSP ಓಲೇಕಾರ್ ಅವರ ನೇತೃತ್ವದಲ್ಲಿ ಇವತ್ತು ಭ್ರಷ್ಟರಿಗೆ ಚಳಿ ಬಿಡಿಸುವಂತಹ ಕೆಲಸ ಆಯಿತು. ಕೊಪ್ಪಳದಲ್ಲಿ ನಿರ್ಮಿತಿ ಕೇಂದ್ರದ ವ್ಯವಸ್ಥಾಪಕ ಮಂಜುನಾಥ್ ಬನ್ನಿಕೊಪ್ಪ ಮನೆ ಮೇಲೆ ದಾಳಿ ಮಾಡಿ ಮುಂಜಾನೆಯಿಂದಲೂ ಕೂಡ ಇಲ್ಲಿವರೆಗೂ ಪರಿಶೀಲನೆಯನ್ನು ಅಧಿಕಾರಿಗಳು ನಡೆಸುತ್ತಲೇ ಇದ್ದಾರೆ. ಇನ್ನು ತುಮಕೂರಿನಲ್ಲಿ ಟೂಡಾ ಜಂಟಿ ನಿರ್ದೇಶಕ ನಾಗರಾಜು ಅವರ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಸಪ್ತಗಿರಿ ಬಡಾವಣೆಯಲ್ಲಿರುವ ಅವರ ನಿವಾಸ ಹಾಗೆ ಕಚೇರಿ ಜೊತೆಗೆ ಅರಸೀಕೆರೆಯ ನಿವಾಸದ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ ಹಣ, ಚಿನ್ನಾಭರಣ ಯಾವ ರೀತಿಯಾಗಿ ಪತ್ತೆಯಾಯಿತು ಅಂತ ಹೇಳಿ. ಭಾರತಿ ಅನ್ನೋರ ಮನೆಯಲ್ಲಿ BBMPಯ AE ಅವರ ಮನೆಯಲ್ಲಿ 1 kg ಚಿನ್ನ ಪತ್ತೆಯಾಯಿತು. ಇನ್ನು ಮತ್ತೊಂದು ಕಡೆಗೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯ ಸಣ್ಣ ನೀರಾವರಿ ಇಂಜಿನಿಯರ್ ಮಹೇಶ್ ಅವರ ಮನೆ ಮೇಲೆ ದಾಳಿಯಾಯಿತು. ನಾವು ಫೋಟೋದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಕೆ ಮಹೇಶ್ ಹಾಗೆ ಪತ್ನಿ H ಭಾರತಿ, ಇವರಿಬ್ರು ಕೂಡ ಗಂಡ ಹೆಂಡತಿ. ಕೆ ಮಹೇಶ್ ಅವರ ಪತ್ನಿ BBMPಯ AEE ಆಗಿದ್ದಾರೆ. ಅಂದ್ರೆ H ಭಾರತಿ ಮನೆ ಮೇಲೂ ಕೂಡ ದಾಳಿಯಾಯಿತು. ದಾವಣಗೆರೆಯ ಜಯನಗರದ ಇದೇ ಭಾರತಿ ಅವರ ನಿವಾಸದಲ್ಲಿ ಸಿಕ್ಕಿರುವಂತಹ ಚಿನ್ನಾಭರಣಗಳನ್ನ ನಾವು ಬಲಭಾಗದಲ್ಲಿ ತೋರಿಸ್ತಾ ಇದ್ದೀವಲ್ಲ ನೋಡಿ. ಲಾಂಗ್ ಸಿರಾ ನೆಕ್ಲೆಸ್ ಬರೋಬ್ಬರಿ 15 ಲಕ್ಷ ರೂಪಾಯಿ ನಗದು ಕೂಡ ಪತ್ತೆಯಾಗಿದೆ. 1 kgಗೂ ಅಧಿಕ ಚಿನ್ನಾಭರಣ ಪತ್ತೆಯಾಗಿದೆ. ಅದರ ಜೊತೆಗೆ 15 ಲಕ್ಷ ರೂಪಾಯಿಯ ಕಂತೆ ಗರಿ ನೋಟುಗಳ ಬಂಡಲ್ಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀವಿ. ಕೆ ಮಹೇಶ್ ಹಾಗೆ ಭಾರತಿ ದಂಪತಿಯ ಹೆಸರಲ್ಲಿ ಬರೋಬ್ಬರಿ 18 ಎಕರೆ ಅಡಿಕೆ ತೋಟ ಇದೆಯಂತೆ. ದಾವಣಗೆರೆ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ 4 ಸೈಟ್ಗಳಿರೋದು ಕೂಡ ಪತ್ತೆಯಾಗಿದೆ. ಇನ್ನು ಪರಿಶೀಲನೆ ಮುಂದುವರೆದಿದೆ. ಇನ್ನೆಷ್ಟೆಲ್ಲ ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಕೊಡಗಿನಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ರು. ಕೊಡಗು ADC ನಂಜುಂಡೇಗೌಡ ಅವರ ಮನೆ ಕಚೇರಿಯಲ್ಲಿ ಶೋಧ ಕಾರ್ಯ ನಡೆಯಿತು. ಈ ಸಂದರ್ಭದಲ್ಲಿ 11.5 ಲಕ್ಷ ರೂಪಾಯಿ ನಗದು, ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ. ಒಂದು ರೀತಿ ಅಂಗಡಿಯಲ್ಲಿ ಈ ಹಬ್ಬ ಹರಿದಿನಗಳಲ್ಲಿ ಇಡ್ತಾರಲ್ಲ ಮಾರ್ಕೆಟ್ಗಳಲ್ಲಿ, ಸಾಮಾನುಗಳನ್ನ ಹಂಗಿಟ್ಟಿದ್ದಾರೆ ನೋಡಿ, ಅದೆಲ್ಲವೂ ಕೂಡ ಚಿನ್ನಾಭರಣ ಕಂತೆ ನೋಟುಗಳು ಸಿಕ್ಕಿರೋದು. ಚಿನ್ನದ ತೂಕ ಪರಿಶೀಲನೆಗೆ ಅಂತ ಹೇಳಿ ಅಕ್ಕಸಾಲಿಗರನ್ನ ಕರೆಸ್ತಾ ಇದ್ದಾರೆ ಅಧಿಕಾರಿಗಳು. ಅಂದ್ರೆ ಇನ್ ಎಷ್ಟು ಮಟ್ಟಿಗೆ ಇರುತ್ತೆ ನೋಡಿ. ನಾವು ಚಿನ್ನದ ಅಂಗಡಿಗಳಿಗೆ ಹೋದಾಗ ತೋರಿಸ್ತಾರಲ್ಲ, ಕಸ್ಟಮರ್ಸ್ ಬಂದಾಗ ಹಂಗೆ ಎಲ್ಲ ಬಾಕ್ಸ್ಗಳನ್ನ ಕೂಡ ಓಪನ್ ಮಾಡಿ ಇಟ್ಟಾಗ ಒಂದ್ ರೀತಿ ಚಿನ್ನದ ಅಂಗಡಿಯನ್ನೇನಾದ್ರೂ ತೋರಿಸ್ತಾ ಇದೀವ ವಿಜುವಲ್ನ ಅನ್ನೋ ಲೆವೆಲ್ನಲ್ಲಿದೆ. ಇದೆಲ್ಲವೂ ಕೂಡ ಅವರ ಮನೆಯಲ್ಲಿ ಇಟ್ಕೊಂಡಿದ್ದಂತಹ ಚಿನ್ನಾಭರಣಗಳು. ಅಕ್ಕಸಾಲಿಗರನ್ನ ಕರೆಸ್ತಾ ಇದ್ದಾರಂತೆ ಎಷ್ಟು kg ಚಿನ್ನ ಇದೆ ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೆ. ರಾತ್ರಿ ತಮ್ಮ ಭಾಮೈದುನನ್ನ 5 ಲಕ್ಷ ತಂದಿಟ್ಟಿದ್ರ ಬಗ್ಗೆ ಮಾಹಿತಿ ಕೂಡ ಏನೋ ಸಿಕ್ಕಿದೆಯಂತೆ. 3 ಇನ್ಸ್ಪೆಕ್ಟರ್ ಹಾಗೆ 10ಕ್ಕೂ ಹೆಚ್ಚು ಸಿಬ್ಬಂದಿ ಇನ್ನೂ ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಕೊಡಗಿನ ಮಡಿಕೇರಿಯ ಚಿತ್ರಣ ಇದು. ಅಷ್ಟು ಮಾತ್ರ ಅಲ್ಲ, ಇವತ್ತು ಬೆಳಗಾವಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ದಾಳಿಯನ್ನು ನಡೆಸಿದ್ದಾರೆ. ಸಂತೋಷ್ ಅನಿಶೆಟ್ಟರ್ ಮನೆ ಹಾಗೆ ಕಚೇರಿಯ ಮೇಲೆ ದಾಳಿಯಾಗಿರೋದು. ಬೆಳಗಾವಿಯ ಪಾಲಿಕೆ ಸಹಾಯಕ ಆಯುಕ್ತರಾಗಿದ್ದಾರೆ ಸಂತೋಷ್ ಅನಿಶೆಟ್ಟರ್ ಅವರು. ಅವರಿಗೆ ಸೇರಿದಂತಹ ಹಾವೇರಿ, ಧಾರವಾಡ ನಿವಾಸದ ಮೇಲೂ ಕೂಡ ಲೋಕಾಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮತ್ತೊಂದು ಕಡೆಗೆ ವಿಶ್ರಾಂತಿಗೆ ಅಂತ ಅಪಾರ್ಟ್ಮೆಂಟ್ ಅನ್ನ ಖರೀದಿ ಮಾಡಿರ್ತಾರೆ ಇದೇ ಸಂತೋಷ್. ಸುಭಾಷ್ ನಗರದಲ್ಲಿರುವಂತಹ ಅಪಾರ್ಟ್ಮೆಂಟ್ ನಲ್ಲೂ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಸಂತೋಷ್ ಆಲದಕಟ್ಟಿ ಸಹೋದರನ ಮನೆಯ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಾವು ತೋರಿಸ್ತಾ ಇದ್ದೀವಲ್ಲ ಅವರ ಮನೆ ಹೆಂಗಿದೆ ನೋಡಿ, ಎಷ್ಟು ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು ಎಲ್ಲರೂ ಕೂಡ ಅಂತ. ಉಳ್ಕೊಳ್ಳಿಕ್ಕೆ ಒಂದು ಮನೆ ಅಂತೆ, ರೆಸ್ಟ್ ಮಾಡ್ಲಿಕ್ಕೆ ಒಂದು ಮನೆ ಅಂತೆ, ಗೆಸ್ಟ್ ಹೌಸ್. ಹಾವೇರಿ ತಾಲೂಕಿನ ಆಲದಕಟ್ಟಿ ಗ್ರಾಮದಲ್ಲಿರುವಂತಹ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ. ಧಾರವಾಡದಲ್ಲಿರುವಂತಹ ಸಂತೋಷ್ ಅನಿಶೆಟ್ಟರ್ ನಿವಾಸಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಇಂಟೀರಿಯರ್ಗೆ ಬೆಲೆ ಬಾಳುವ ಕಟ್ಟಿಗೆಯನ್ನ ಬಳಕೆ ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನು ಇಲ್ಲಿ ಈ ಕಟ್ಟಿಗೆಯ ಮೌಲ್ಯಮಾಪನ ಎಷ್ಟಾಗುತ್ತೆ ಅನ್ನೋದನ್ನ ಅಂದಾಜು ಮಾಡಲಿಕ್ಕೆ ಅಂತ ಹೇಳಿ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಬಂದಿದ್ದಾರಂತೆ.
ನೀವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಒಂದು ಕಡೆಗೆ ಮಂಜುನಾಥ್ ಚಂದ್ರ, ಮತ್ತೊಂದು ಕಡೆಗೆ ಚಂದ್ರಕಾಂತ್ ಸುಗಂಧಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಮೊದಲನೇ ಪ್ರಶ್ನೆ ನಿಮ್ನೆ ಕೇಳ್ತೀನಿ. ಇವತ್ತು ಬೆಳಗ್ಗೆ ಇಡೀ ರಾಜ್ಯಾದ್ಯಂತ ಅಧಿಕಾರಿಗಳು ದಾಳಿ ನಡೆಸಿದ್ರು, ಅದರಲ್ಲೂ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಎಷ್ಟು ಕಡೆ ರೇಡ್ ಆಗಿದೆ, ಇಲ್ಲಿವರೆಗೂ ಯಾವ ರೀತಿಯಾದಂತಹ ಮಾಹಿತಿ ಲಭ್ಯ ಆಗಿದೆ? ಶ್ರುತಿ, ಬೆಂಗಳೂರಿನಲ್ಲಿ ಸುಮಾರು 4 ರಿಂದ 5 ಕಡೆ ಹೆಚ್ಚಾಗಿ ರೇಡ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ನಟರಾಜ್ ಅವರ ಮನೆ ಏನಿದೆ ಗಿರಿನಗರ ಬಳಿ, ಆ ಬನಶಂಕರಿ ಹಾಗೂ ಗಿರಿನಗರ ರಸ್ತೆಯಲ್ಲಿರ್ತಕ್ಕಂಥ ಮನೆಯ ಮೇಲೆ ದಾಳಿಯನ್ನು ನಡೆಸಿರ್ತಕ್ಕಂಥ ಸತತ 6:30ಯಿಂದ ಇಲ್ಲಿವರೆಗೂ ಸುಮಾರು 6 ಗಂಟೆಗಳ ಕಾಲ ದಾಳಿಯನ್ನು ನಡೆಸ್ತಾನೆ ಇದ್ದಾರೆ. ಸಾಕಷ್ಟು ಲೆಕ್ಕಪತ್ರಗಳು ಹಾಗೂ ಒಡವೆಗಳು, ದುಡ್ಡು ಸಿಕ್ಕಿದೆ ಅನ್ನೋದು ಕೂಡ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ದೇವನಹಳ್ಳಿ ಬಳಿ ಇರ್ತಕ್ಕಂಥ ಚಿಕ್ಕಜಾಲ ಬಳಿ ಒಂದು ದೇವನಹಳ್ಳಿ ತಹಸೀಲ್ದಾರ್ ಶಿವಕುಮಾರ್ ಏನಿದ್ದಾರೆ ಅವರ ಮನೆ, ಶಿವರಾಜ್ ಏನಿದ್ದಾರೆ ಅವರ ಮನೆ ಮೇಲೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರ್ತಕ್ಕಂಥ. ಅದರ ಜೊತೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗಾಗಲೇ ಪೊಲೀಸರು ಸಾಕಷ್ಟು ಹಣ ಹಾಗೂ ಚಿನ್ನದ ಒಡವೆಗಳನ್ನ ಜಪ್ತಿ ಮಾಡಿರ್ತಕ್ಕಂಥದ್ದು ಲೋಕಾಯುಕ್ತ ಅಧಿಕಾರಿಗಳು. ಜೊತೆಗೆ ಮಾಹಿತಿಗಳನ್ನ ಕೂಡ ಕಲೆ ಆಗ್ತಾ ಇರ್ತಕ್ಕಂಥ, ಅಂದ್ರೆ ಆದಾಯದಕ್ಕೂ ಕೂಡ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಇವರು ಈಗಾಗಲೇ ಡಿಸ್ಅಪ್ರೋಪ್ರಿಯೇಟ್ ಅಸೋಸಿಯೇಟ್ ಎಂಬ ಏನಂತ ಒಂದು ಕಾನೂನಿದೆ, ಆ ಕಾನೂನಿನಲ್ಲಿ ಒಂದು ಎಫ್ಐಆರ್ ಅನ್ನು ಕೂಡ ದಾಖಲಿಸಿ ಅವರ ಮೇಲೆ ಕಾನೂನು ವಿರುದ್ಧ ಕ್ರಮವನ್ನು ಕೈಗೊಳ್ಳಕ್ಕೆ ಕೂಡ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಇನ್ನು ಲೋಕಾಯುಕ್ತ ಅಧಿಕಾರಿಗಳು ಈ ನಟರಾಜ್ ಏನಿದ್ದಾರೆ ಅವರ ಸಂಬಂಧಪಟ್ಟಾಗೆ ಸಾಕಷ್ಟು ಮಾಹಿತಿಗಳನ್ನ ಪಡೆದು ಜೊತೆಗೆ ಸ್ನೇಹಿತರು ಹಾಗೂ ಮಗಳ ಮನೆಯ ಮೇಲೆ ಕೂಡ ರೈಡ್ ಮಾಡಲು ಕೂಡ ಮುಂದಾಗಿರ್ತಕ್ಕಂಥದ್ದು. ಇನ್ನು ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಫಾರ್ಮ್ ಹೌಸ್ ಮೇಲೆ ಕೂಡ ಅಧಿಕಾರಿಗಳು ದಾಳಿ ನಡೆಸಿ ಕೆಲವು ಮಾಹಿತಿಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಬೆಂಗಳೂರಿನಲ್ಲದೆ ರಾಜ್ಯಾದ್ಯಂತ ಸುಮಾರು 48ಕ್ಕೂ ಹೆಚ್ಚು ಕಡೆ ರೈಡ್ ಅನ್ನ ಮಾಡಿ ಸಾಕಷ್ಟು ಚಿನ್ನಾಭರಣಗಳನ್ನ ವಶಪಡಿಸಿಕೊಂಡು, ಈಗಾಗಲೇ ನೀವು ಹೇಳಿದ ಹಾಗೆ ಭಾರತೀಯವರ ಮನೆಯಲ್ಲಿ ಕೆಜಿಗಟ್ಟಲೆ ಚಿನ್ನಗಳನ್ನ ವಶಪಡಿಸಿಕೊಂಡಿರ್ತಕ್ಕಂಥ, ಅಂದ್ರೆ ಅವರು ಬಿಬಿಎಂಪಿಯ ಒಂದು ಎಇ ಆಗಿ ಒಂದು ಕಡೆ ಕಾರ್ಯನಿರ್ವಹಿಸ್ತಾ ಇದ್ರು. ಸದ್ಯಕ್ಕೆ ಈ ವಿಚಾರವಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಾಕಷ್ಟು ದೂರುಗಳ ಸುರಿಮಳೆನೆ ಬರ್ತಾ ಇತ್ತು ಬೆಂಗಳೂರಿನ ಹೆಡ್ ಆಫೀಸ್ ಅಲ್ಲಿ. ಅದರ ಜೊತೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷನ ವಿರುದ್ಧ ಕೂಡ ಈಗಾಗಲೇ ದೂರುಗಳ ಸುರಿಮಳೆ ಲೋಕಲ್ ಏನೊಂದು ಸ್ಥಳೀಯ ನಿವಾಸಿಗಳಿದೆ ಅವರಿಂದ ಕೂಡ ದೂರುಗಳು ಬರ್ತಾನೆ ಇರ್ತಕ್ಕಂಥದ್ದು. ಅದರ ಜೊತೆಗೆ ದೇವನಹಳ್ಳಿಯಲ್ಲಿ ತಹಸೀಲ್ದಾರ್ ಮೇಲೆ ಕೂಡ ಸಾಕಷ್ಟು ದೂರುಗಳು ಬರ್ತಾ ಇರೋ ಕಾರಣದಿಂದ ಏಕಕಾಲಕ್ಕೆ ರೈಡ್ ಅನ್ನ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಅವರೆಲ್ಲರನ್ನು ಕೂಡ ಮನೆಯಿಂದ ಎದ್ದು ವಾಕಿಂಗ್ ಹೋಗೋಕ್ಕಿಂತ ಮುಂಚೆನೆ ಮನೆ ಬಾಗಿಲನ್ನು ತಟ್ಟಿದ ಲೋಕಾಯುಕ್ತ ಅಧಿಕಾರಿಗಳು ಪ್ರತಿಯೊಂದು ಮಾಹಿತಿಗಳನ್ನ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಶ್ರುತಿ, ಓಕೆ ಮಂಜು, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಈಗ ನಾನು ಚಂದ್ರಕಾಂತ್ ಸುಗಂಧಿ ಅವ್ರನ್ನ ಮಾತನಾಡಿಸೋಣ. ಚಂದ್ರಕಾಂತ್ ಸುಗಂಧಿ, ಬೆಳಗ್ಗೆ ಇಡೀ ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ 44 ಕಡೆಗಳಲ್ಲೂ ಕೂಡ ಹೆಚ್ಚಿಗೆ ದಾಳಿಯನ್ನು ನಡೆಸಿದ್ರು. ಸೊ ಆ ಭಾಗದಲ್ಲಿ ಯಾವ ರೀತಿಯಾದಂತಹ ವಿಚಾರಗಳು, ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಶ್ರುತಿ, ಬೆಳಗಾವಿಯ ಏನು ಪಾಲಿಕೆಯ ಸಹಾಯಕ ಆಯುಕ್ತ ಸಂತೋಷ್ ಆಲಿಸೆಟ್ರ್ ಅವರ ಮನೆ ಮೇಲೆ ಇವತ್ತು ಬೆಳಗ್ಗೆ ದಾಳಿ ನಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಪಾಲಿಕೆಯ ಹಿಂಭಾಗದ ಸುಭಾಷ್ ನಗರದ ರಸ್ತೆ, ಇದು ರಸ್ತೆಯ ಒಂದು ಅಪಾರ್ಟ್ಮೆಂಟ್ನ 3ನೇ ಮಹಡಿಯಲ್ಲಿ ಅವರು ವಾಸ್ತವ್ಯ ಇದ್ರು. ಇದು ಗೆಸ್ಟ್ ಹೌಸ್ ತರ ಮಾಡ್ಕೊಂಡಿದ್ರು ಮತ್ತು ಅನೇಕ ಏನು ಅಧಿಕಾರಿಗಳನ್ನ ಇಲ್ಲೇ ಕರೆಸಿ ಭೇಟಿ ಆಗ್ತಿದ್ರು ಅಂತಕ್ಕಂಥ ಮಾಹಿತಿಗಳು ಸಿಕ್ಕಿವೆ. ಏನು ದುಬಾರಿ ಬೆಲೆಯ ವಸ್ತುಗಳು ಈಗ ಈ ಒಂದು ಗೆಸ್ಟ್ ಹೌಸ್ ನಲ್ಲಿ ಸಿಕ್ಕಿವೆ. ಪ್ರಮುಖವಾಗಿ ಮದ್ಯ ಆಗಿರ್ಬೋದು, ಬೆಲ್ಟು, ಶೂ, ದುಬಾರಿ ಬೆಲೆಯ ಶೂಗಳು ಮತ್ತು ಐಷಾರಾಮಿ ವಸ್ತುಗಳು ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಸದ್ಯ ಪತ್ತೆಯಾಗಿರ್ತಕ್ಕಂಥದ್ದು. ಏನು ಲೋಕಾಯುಕ್ತ ಅಧಿಕಾರಿಗಳು ಈಗ ತಂಡ ಒಳಗಡೆ ಇದೆ, ಅವ್ರನ್ನ ಪರಿಶೀಲನೆ ಮಾಡ್ತಾ ಇದೆ. 3ನೇ ಮಹಡಿಯಲ್ಲಿ ಇವರು ಏನು ಐಷಾರಾಮಿ ಜೀವನ ಕಳೆಯಕ್ಕೆ ಮತ್ತು ರೆಸ್ಟ್ ಮಾಡಕ್ಕೆ ಅಂತ ಈ ಒಂದು ಅಪಾರ್ಟ್ಮೆಂಟ್ ಖರೀದಿಸಿದ್ರು ಅಂತಕ್ಕಂಥ ಮಾಹಿತಿಗಳು ಈಗ ಸದ್ಯ ಲಭ್ಯವಾಗಿರ್ತಕ್ಕಂಥದ್ದು. ಸಂತೋಷ್ ಆನಿಸೆಟ್ರಿಗೆ ಸೇರಿದಂತ ಧಾರವಾಡದ ಮನೆ ಮತ್ತು ಹಾವೇರಿಲಿರ್ತಕ್ಕಂಥ ಅವರ ಮನೆ ಮೇಲೂ ಕೂಡ ಈಗ ಸದ್ಯ ದಾಳಿಯಾಗಿದೆ. ಅಲ್ಲಿಯೂ ಕೂಡ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ದೊಡ್ಡ ಏನು ಖರ್ಚನ್ನ ಮಾಡಿ ಇಂಟೀರಿಯರ್ ಮಾಡಲಾಗಿತ್ತು ಮತ್ತು ಇಂಟೀರಿಯರ್ ಬಳಸಕ್ಕೆ ಏನು ದುಬಾರಿ ಬೆಲೆ ಕಟ್ಟಿಗೆಯನ್ನು ಬಳಸಲಾಗಿತ್ತು ಅಂತ ಹೇಳಿ ಈಗ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. ಶ್ರುತಿ, ಇದಕ್ಕೂ ನಿನ್ನೆ ಏನು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳ ವರ್ಗಾವಣೆಗೆ ಒಂದು ಠರಾವನ್ನ ಪಾಸ್ ಮಾಡಲಾಗಿತ್ತು. ಇಲ್ಲಿ ಭ್ರಷ್ಟಾಚಾರ ನಡೀತಿದೆ ಅಂತ ಆರೋಪದ ಹಿನ್ನೆಲೆಯಲ್ಲಿ 100ಕ್ಕೂ ಹೆಚ್ಚು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಠರಾವನ್ನ ಪಾಸ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು. ಇದಾದ ಒಂದೇ ದಿನದಲ್ಲಿ ಈ ರೀತಿ ಅಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆ ಅಧಿಕಾರಿಗೆ ಲೋಕ ಬಲೆಗೆ ಬಿದ್ದಿದ್ದು. ಇನ್ನುಳಿದಂತಹ ಪಾಲಿಕೆಯಲ್ಲಿ ಎಷ್ಟು ಅಧಿಕಾರಿಗಳ ಭ್ರಷ್ಟಾಚಾರ ಇದೆ ಅನ್ನೋದ್ರ ಬಗ್ಗೆ ಈಗ ಸಾರ್ವಜನಿಕರು ಪ್ರಶ್ನೆ ಮಾಡುವಂತಾಗಿದೆ. ಏನು ನಿನ್ನೆ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಒಂದು ಪ್ರಸ್ತಾವನೆಯನ್ನ ಏನು ಠರಾವನ್ನ ಪಾಸ್ ಮಾಡಿ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಲಾಗಿದೆ. ಈಗ ಇನ್ನುಳಿದಂತಹ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೂ ಈಗ ಡವಡವ ಆರಂಭವಾಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ವರ್ಗಾವಣೆ ಶಿಕ್ಷೆ ಸಿಗುತ್ತಾ ಅಂತಕ್ಕಂಥ ಪ್ರಶ್ನೆಗಳು ಈಗ ಸದ್ಯ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಹರಿದಾಡ್ತಿವೆ. ಸುಮಾರು 100ಕ್ಕೂ ಹೆಚ್ಚು ಅಧಿಕಾರಿಗಳು 1991ರಿಂದ ಇಲ್ಲಿವರೆಗೂ ಒಂದೇ ಕಡೆ ಒಂದೇ ಜಾಗದಲ್ಲಿ ಒಂದೇ ಹುದ್ದೆಯಲ್ಲಿ ಇರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಮತ್ತು ಸಿ ಮತ್ತು ಬಿ ಅಧಿಕಾರಿಗಳಿಗೆ ಸರ್ಕಾರದ ನಿಯಮ ಇದೆ, ಒಂದು ಹುದ್ದೆಯಲ್ಲಿ 3 ವರ್ಷಕ್ಕೆ ಇಂತಕ್ಕೂ ಹೆಚ್ಚು ಕಾಲ ಅವರು ಇರೋ ಹಾಗಿಲ್ಲ, ವರ್ಗಾವಣೆ ಮಾಡಬೇಕು ಅಂತೇಳಿ. ಆದ್ರೆ ಅವರ ಪ್ರಭಾವವನ್ನು ಬೆಳೆಸಿ ಮಹಾನಗರ ಪಾಲಿಕೆಯಲ್ಲಿ ದಶಕಗಳಿಂದ ಉಳಿದಿದ್ದಾರೆ. ಈಗ ಅವರಿಗೂ ಕೂಡ ಏನು ಹೆದರಿಕೆ ಆರಂಭವಾಗಿರ್ತಕ್ಕಂಥದ್ದು. ಶ್ರುತಿ, ಓಕೆ ಚಂದ್ರಕಾಂತ್ ಸುಗಂಧಿ, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ.